ಎಲ್ಲರಿಗೂ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಿತಾಸ್ ಲೈಫ್ ಜರ್ನಿ. ನಿನ್ನೆ ನಮ್ಮನೆಗೆ ಗೌರಿ ಗಣಪತಿ ಬಂದ್ಮೇಲೆ ಮನೆಗೆ ಹಬ್ಬದ ಕಳೆನೆ ಬಂದ್ಬಿಡ್ತು. ಬೆಳಗ್ಗೆ ಬೇಗ ಎದೊಳ್ಬೇಕು, ಹೋಗ್ರಪ್ಪ ಮಲ್ಕೊಳ್ಳಿ ಅಂತ ನಮ್ ಖುಷಿ ಪರ್ವಿಗೆ ಹೇಳಿದ್ರೆ ನೋಡಿ ಹೇಗೆ ಅವ್ರ ಅಪ್ಪನ ಹತ್ರ ಮೆಹಂದಿ ಹಾಕ್ಸ್ಕೊಳ್ತಾ ಕೂತಿದ್ದಾರೆ. ಹಿಂದಿನ ದಿವಸ ಮಲ್ಕೊಳ್ಳೋದ್ ಲೇಟ್ ಆದ್ರೂನು ಹಬ್ಬ ಇರೋದ್ರಿಂದ ಎಲ್ರು ಕೂಡ ಬೇಗನೆ ಎದ್ದಿ ಫ್ರೆಶ್ ಅಪ್ ಆದ್ವಿ. ಆನಂದ್ ಮತ್ತೆ ಖುಷಿ ಇಬ್ರು ಸೇರ್ಕೊಂಡು ಗಣಪತಿ ಕುಡ್ಸಕ್ಕೆ ಬ್ಯಾಕ್ ಗ್ರೌಂಡ್ ಎಲ್ಲ ರೆಡಿ ಮಾಡ್ಕೊಂಡ್ರು. ಅಪ್ಪ ಮಗಳಿಗೆ ಆ ಕಡೆ ರೆಡಿ ಮಾಡಕ್ ಬಿಟ್ಟು ನಾನು ಪರ್ವಿ ಇಬ್ರು ಸೇರಿ ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಎಲ್ರಿಗೂ ಗೊತ್ತಿರೋ ವಿಷಯ ಒಂದಿದೆ. ಏನಪ್ಪಾ ಅದು ಅಂದ್ರೆ ಗಣಪತಿ ಹಬ್ಬದ ದಿವಸ ಚಂದ್ರನ್ ನೋಡಿದ್ರೆ ಅಪವಾದ ತಪ್ಪಿದ್ದಂತೂ ಅಲ್ಲ. ಹಾಗಾಗಿ ನೋಡಿ ಆನಂದ್ ಫಸ್ಟ್ ಚಂದ್ರನ ಎಲ್ರು ಇಟ್ಕೊಳ್ಳೋಣ ಅಂತ ರೆಡಿ ಮಾಡ್ತಾ ಇದ್ದಾರೆ. ಈ ಚಂದ್ರ ಬಂದು ಪ್ರತಿ ಒಂದು ಗಂದಿಗೆ ಅಂಗಡಿ ಸಿಗುತ್ತೆ. ಈ ಚಂದ್ರ ನಮ್ಮ ಮನೆ ಮೇಲಿದ್ರೆ ಚಂದ್ರನ್ ನೋಡಿದ್ರು ಏನು ದೋಷ ಆಗಲ್ಲ ಅಂತ ಹೇಳ್ತಾರೆ. ನಾನಿಲ್ಲಿ ಒಂದು ಬಾಳೆ ಎಲೆ ಮೇಲೆ ಸ್ವಲ್ಪ ಅಕ್ಕಿ ಹಾಕೊಂಡು ಅದಕ್ಕೆ ಅರ್ಶಿನ ಕುಂಕುಮ ಹೂವು ಗರ್ಕೆ ಇಟ್ಟಿ ಗಣಪತಿನ ಪ್ರತಿಷ್ಠಾಪನೆ ಮಾಡಿದೆ. ಆಲ್ರೆಡಿ ನಿಮ್ಗೆಲ್ಲ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ದಾಗೆ ಗೌರಿ ಹಬ್ಬದ ದಿವಸ ನಾನು ಗೌರಿ ಹಬ್ಬನ ಆಚರಣೆ ಮಾಡಲ್ಲ. ಯಾಕಂದ್ರೆ ನಾನ್ ನನ್ನ ತವ್ರ ಮನೆಗೆ ಹೋಗಿ ಕುಂಕುಮ ಬಾಗಿಲನ್ನ ತಗೊಂಡ್ ಬರ್ತೀನಿ. ಈ ವರ್ಷ ಮುಂಚೆನೆ ತಗೊಂಡ್ ಬಂದೆ. ಯಾಕಂದ್ರೆ ಮಂಗಳವಾರ ಬಿದ್ದಿರೋದ್ರಿಂದ ತವ್ರ ಮನೆಯಿಂದ ಅಥವಾ ನಮ್ಮ ಮನೆಯಿಂದ ತವ್ರ ಮನೆಗೆ ಕುಂಕುಮ ಕೊಡ್ಬಾರ್ದು ಅಂತ ಯಾರೋ ದೊಡ್ಡವ್ರು ಹೇಳಿದ್ರು. ಗಣಪತಿ ಹಬ್ಬ ಅಂದ್ರೆ ಆನಂದ್ಗಂತೂ ತುಂಬಾನೇ ಇಷ್ಟ. ನಮ್ಮ ಅತ್ತೆ ಮನೆ ಕಡೆ ಗಣಪತಿ ಏನ್ ಕುಡಿಸ್ತಿರ್ಲಿಲ್ಲ.
ಆನಂದ್ ಚಿಕ್ಕ ವಯಸ್ಸಲ್ಲಿದ್ದಾಗ ಒಂದ್ಸತಿ ಹಠ ಮಾಡಿ ನನ್ ಗಣಪತಿ ಕೂಡ್ಸ್ಲೇಬೇಕು ಅಂತ ಹೇಳಿದ್ರಂತೆ. ಅವತ್ತಿಂದ ನಮ್ಮ ಅತ್ತೆ ಮಾವ ಗಣಪತಿನ ಕೂಡ್ಸಕ್ ಶುರು ಮಾಡಿ ಎಲ್ರನ್ನೂ ಕರ್ದಿ ಹಬ್ಬದ ಊಟ ಹಾಕ್ತಾ ಇದ್ರಂತೆ. ನಾವ್ ಮದ್ವೆ ಆದ್ಮೇಲೆ ಕೂಡ ಈ ಹಬ್ಬನ ಮುಂದುವರ್ಸ್ಕೊಂತಾ ಬಂದಿದೀವಿ. ಗಣಪತಿ ಹಬ್ಬ ವರಮಲಕ್ಷ್ಮಿ ಹಬ್ಬದ ತರ ಅಷ್ಟು ರಿಸ್ಕ್ ಇಲ್ಲ ಅಂತಾನೆ ಹೇಳ್ಬೋದು. ಲಕ್ಷ್ಮಿ ಹಬ್ಬದಲ್ಲಾದ್ರೆ ಮೂರ್ತಿನ ನಾವೇ ರೆಡಿ ಮಾಡೋದು, ಸೀರೆ ಉಡ್ಸೋದು ತುಂಬಾನೇ ಕಷ್ಟ ಅಂತ ಅನ್ಸುತ್ತೆ. ಆದ್ರೆ ಗಣಪತಿ ಹಬ್ಬಕ್ಕೆ ಗಣಪತಿ ಮೂರ್ತಿನ ಹೊರಗಡೆಯಿಂದ ತಂದಿಟ್ರೆ ಅಷ್ಟೇನ್ ರಿಸ್ಕ್ ಅನ್ಸಲ್ಲ. ಇಲ್ ನೋಡಿ ನಮ್ ಖುಷಿ ಎಷ್ಟ್ ಚೆನ್ನಾಗಿ ಪಿಲ್ಲಾರ್ತಿ ರೆಡಿ ಮಾಡ್ತಿದ್ದಾಳೆ, ಜೊತೆಗೆ ಕೈ ಕಟ್ಟೋ ದಾರ ಕೂಡನು ರೆಡಿ ಮಾಡ್ತಿದ್ದಾಳೆ. ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿದ ತಕ್ಷಣ ನಾವೆಲ್ಲ ಹೋಗಿ ಹೊಸ ಬಟ್ಟೆ ಹಾಕೊಂಡ್ ಬಂದ್ವಿ. ಈ ವರ್ಷ ಯಾವ್ದೇ ವಿಘ್ನ ಆಗ್ಬಾರ್ದು ಅಂತ ಗಣಪತಿಯಲ್ಲಿ ಬೇಡ್ತಾ ಮನೆಯವರೆಲ್ಲ ಸೇರಿ ಪೂಜೆನ ಶುರು ಮಾಡಿದ್ವಿ. ಮನೇಲಿ ಪೂಜೆ ಎಲ್ಲ ಮುಗಿಸಿ ನಾವು ಹೊರಟಿದ್ದೆ ಮನೆ ಹತ್ರದಲ್ಲಿರೋ ದೇವಸ್ಥಾನಕ್ಕೆ. ನೋಡಿ ಈ ದೇವಸ್ಥಾನದ ವಾತಾವರಣ ಎಷ್ಟು ಚೆನ್ನಾಗಿದೆ ಅಲ್ವಾ.
ನಾವ್ ಈ ದೇವಸ್ಥಾನಕ್ ಬಂದಿದ್ ಯಾಕಪ್ಪ ಅಂದ್ರೆ ಪ್ರತಿ ವರ್ಷ ಗಣಪತಿ ಹಬ್ಬದ ದಿವಸ ಮನೇಲಿ ಪೂಜೆ ಮುಗಿಸ್ಕೊಂಡು ಮನೆ ಹತ್ರದಲ್ಲಿರೋ ನಾಗರಕಲ್ಲಿಗೆ ಪೂಜೆ ಮಾಡಿ ಹಾಲ್ ಹಾಕ್ಬಿಟ್ಟು ಬರ್ತೀವಿ. ಈ ಹಬ್ಬದಲ್ಲಿ ಈ ತರ ಮಾಡೋದು ಒಂದ್ ಪದ್ಧತಿ. ಈ ರೀತಿ ಮಾಡೋದ್ರಿಂದ ಕುಟುಂಬದಲ್ಲಿರೋ ಎಲ್ರಿಗೂ ಕೂಡ ನಾಗದೇವತೆಗಳ ಆಶೀರ್ವಾದ ಇರುತ್ತಂತೆ. ಅಲ್ಲಿಂದ ಬಂದ ತಕ್ಷಣನೇ ನಮ್ಮ ಅಡ್ಗೆ ಕೆಲಸ ಶುರು ಆಯ್ತು. ಮನೆಯವರೆಲ್ಲ ಸೇರಿ ಹಬ್ಬದ ದಿವಸ ಹಬ್ಬದ ಅಡ್ಗೆ ಪ್ರಿಪೇರ್ ಮಾಡೋ ಖುಷಿನೇ ಬೇರೆ. ನೋಡಿ ಇಲ್ಲಿ ಎಷ್ಟ್ ಚೆನ್ನಾಗ್ ಆನಂದು ನನ್ಗೋಸ್ಕರ ಅಂತ ವಾಂಗಿಬಾತ್ ಮಾಡ್ತಿದ್ದಾರೆ. ನಮ್ ಖುಷಿ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಿದ್ದಾಳೆ. ನಮ್ ಪರ್ವಿ ಅವಳ ಪುಟ್ ಕೈಯಲ್ಲಿ ಪುಟ್ಟು ಕಡುಬು ಮಾಡಿ ಗಣಪತಿಗ್ ನೈವೇದ್ಯ ಇಡೋಣ ಅಂತ ರೆಡಿ ಮಾಡ್ತಿದ್ದಾಳೆ. ನಮ್ ಖುಷಿ ಅಂತೂ ಇದೇ ಫಸ್ಟ್ ಟೈಮ್ ಕಡುಬು ಮಾಡ್ತಾ ಇರೋದು. ಆದ್ರೆ ಎಷ್ಟ್ ಚೆನ್ನಾಗ್ ಮಾಡಿದ್ಲು ಅಂದ್ರೆ ಏನೋ ತುಂಬಾ ದಿವಸದಿಂದ ಇವಳಗ್ ಮಾಡೋಕ್ ಬರತ್ತೆ ಅನ್ನೋ ತರ ಮಾಡಿದ್ಲು. ಅದನ್ನ ನೋಡಿ ಅವರಪ್ಪ ತುಂಬಾನೇ ಆಶ್ಚರ್ಯ ಪಟ್ರು. ನಾನ್ ಏನೇನಪ್ಪ ಹಬ್ಬದ ಸ್ಪೆಷಲ್ ಮಾಡಿದ್ದೆ ಅಂದ್ರೆ ಕಡುಬು, ಗಸಗಸೆ ಹಾಲು, ವಾಂಗಿಬಾತು, ಹೆಸರು ಬೇಳೆ, ನೆಂಚ್ಕೊಳಕ್ ಸ್ವಲ್ಪ ಉದ್ದಿನ ವಡೆ, ಅದ್ರ ಜೊತೆಗೆ ಅನ್ನ, ಉಬ್ಬಟ್ಟಿನ ಸಾರು ಮಾಡಿದೆ. ತುಂಬಾನೇ ಚೆನ್ನಾಗಾಗಿತ್ತು. ನಾವು ಊಟ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಮಾಡೋಷ್ಟ್ರಲ್ಲಿ ಜೋರ್ ಮಳೆನೆ ಶುರು ಆಯ್ತು. ಅಷ್ಟ್ರಲ್ಲಿ ನಮ್ ಖುಷಿ ಪರ್ವಿ ಬಂದು ಹಬ್ಬದ ದಿವಸನೂ ಮಳೆ ಬರ್ಬೇಕಾ ಮಮ್ಮಿ ಅಂತ ಕೇಳಿದ್ರು. ನಾನ್ ಅದಕ್ಕೆ ಪ್ರತಿ ವರ್ಷನೂ ಗಣಪತಿ ಹಬ್ಬದ ದಿವಸ ಮಳೆ ಬಂದೇ ಬರುತ್ತೆ. ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪ ಅಮ್ಮ ನಮ್ಗ್ ಹೇಳ್ದಾಗೆ ತವ್ರ ಮನೆಗ್ ಬಂದಿರೋ ಗೌರಿನ ಗಣಪತಿ ಬಂದು ಕೈಲಾಸಕ್ ಕರ್ಕೊಂಡ್ ಹೋಗ್ಬೇಕಾರೆ ಗೌರಿ ದುಃಖದಿಂದ ಹತ್ಕೊಂಡ್ ಹೋಗ್ತಾಳಂತೆ. ಆ ಕಣ್ಣೀರೇ ಮಳೆ ಆಗ್ಬರೋದು ಹಬ್ಬದ ದಿವಸ ಅಂತ ಹೇಳ್ತಾರೆ. ಹೀಗಂತ ನನಗ್ ಗೊತ್ತಿರೋ ವಿಷಯನ ನನ್ ಮಕ್ಳ ಹತ್ರ ಹಂಚ್ಕೊಂಡೆ. ಮಳೆ ನಿಲ್ಲೋಷ್ಟ್ರಲ್ಲಿ ಸಂಜೆನೆ ಆಗಿತ್ತು. ಸಂಜೆ ಪೂಜೆಗೆ ಅಂತ ನಾನು ಗಣಪತಿಗೆ ಪ್ರಿಯವಾಗಿರೋ ಕಡ್ಲೆಕಾಳು ಉಸ್ಲಿ ಕೂಡ ಮಾಡಿದ್ದೆ. ನೈವೇದ್ಯ ಮಾಡಿ ಪೂಜೆ ಮಾಡೋಷ್ಟ್ರಲ್ಲಿ ನಮ್ಮ ಅಕ್ಕ ಕೂಡ ಕುಂಕುಮಕ್ಕೆ ಅಂತ ಬಂದ್ರು. ನಾವ್ ಹಾಗೆ ಕ್ಯಾಶುಯಲ್ ಆಗಿ ನಮ್ಮ ಅಕ್ಕನ ಜೊತೆ ಮಾತಾಡ್ತಾ ಕೂತಿದ್ದಾಗ ಹೇಮಂತ್ ಕೂಡ ಸಡನ್ ಸರ್ಪ್ರೈಸ್ ಆಗಿ ಬಂದ. ಆಕ್ಚುಲಿ ಹೇಮಂತ್ ಬರೋಷ್ಟ್ರಲ್ಲಿ ತುಂಬಾನೇ ಲೇಟ್ ಆಗಿತ್ತು. ಗಣಪತಿನ ವಿಸರ್ಜನೆ ಮಾಡೋ ಟೈಮ್ ಕೂಡ ಆಗಿತ್ತು. ದೇವ್ರಿಗೆ ಆರತಿ ಮಾಡಿ ಗಣಪತಿನ ವಿಸರ್ಜನೆ ಮಾಡಕ್ಕೆ ಮೇಲ್ ತಗೊಂಡು ಹೋದ್ವಿ.
ಎದ್ದೇಳು ಗಣನಾಯಕ ನಮ್ಮತಿದ್ದೇಳು ಗಣನಾಯಕ ಎದ್ದೇಳು ಗಣನಾಯಕ ನಮ್ಮತಿದ್ದೇಳು ಗಣನಾಯಕ ತಿಳಿಯದೆ ಮಾಡಿದ ತಪ್ಪುಗಳೆಲ್ಲವ ತಿದ್ದಿ ತೀರಿ ಸರಿದಾರಿ ನಡೆಸು ತಿಳಿಯದೆ ಮಾಡಿದ ತಪ್ಪುಗಳೆಲ್ಲವ ತಿದ್ದಿ ತೀರಿ ಸರಿದಾರಿ ನಡೆಸು ಎದ್ದೇಳು ಗಣನಾಯಕ ನಮ್ಮತಿದ್ದೇಳು ಗಣನಾಯಕ. ಗಣಪತಿ ಬಪ್ಪ ಮೋರ್ಯ ಮಂಗಳ ಮೂರ್ತಿ ಮೋರ್ಯ ಶ್ರೀ ಶ್ರೀವಿದ್ಯ ಗಣಪತಿ ಕಿ ಮಾಡಿ ಮೇಲ್ ಕೂಡ ಇನ್ನೊಮ್ಮೆ ಪೂಜೆ ಮಾಡಿ ಗಣಪತಿ ಮೂರ್ತಿನ ವಿಸರ್ಜನೆ ಮಾಡಿದ್ವಿ. ಬೆಳಗ್ಗೆಯಿಂದ ಎಷ್ಟೇ ಸಡಗರ ಸಂಭ್ರಮ ಇದ್ರು ಕೂಡ ಗಣಪತಿನ ನೀರಿಗೆ ಬಿಟ್ಮೇಲೆ ಬೇಜಾರಾಗೋದಂತೂ ನಿಜ ಅಲ್ವಾ? ಆದ್ರೂ ಪದ್ಧತಿ ಪ್ರಕಾರ ವಿಸರ್ಜನೆ ಮಾಡ್ಲೇಬೇಕಲ್ವಾ? ಇದಾಗಿತ್ತು ಇವತ್ತಿನ ವಿಡಿಯೋ. ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೂ ಗಣಪತಿ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನನ್ನ ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.